ಟುಡೇ ಇಸ್ ಗೋಯಿಂಗ್ ಟು ಬಿ ಅನ್ ಎಕ್ಸೈಟಿಂಗ್ ಡೇ. ಯಾಕಂದರೆ ನಾವು ಪ್ರಾಪರ್ ವಾರಿಚೋರ ಏನು ಜಾಗ ಇದೆಯಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಈ ತಾರ್ ನೋಡೋಕ್ಕೂ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕಿಂತ. ಇದು ಆ್ಯಕ್ಚುಯಲ್ ತಾರ್ ಮಚ್ಚ. ಹಾಂ, ಕ್ರೇಜಿ ಆಗಿದೆ ಗುರು. ಟ್ರೆಕ್ ಮಾತ್ರ ಚಿಕ್ಕ ಮಕ್ಕಳು ಆಮೇಲೆ ವಯಸ್ಸಾದವ್ರಂತೂ ಸೀನೆ ಎಲ್ಲ ಬರೋದಿಲ್ಲ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನೀವು ಅವತಾರ್ ಮೂವಿಯಲ್ಲಿ ನೋಡಿರ್ತೀರಲ್ಲ, ಸೇಮ್ ಅದೇ ಥರನೇ ಇದೆಯಲ್ಲ. ಇಷ್ಟೊತ್ತು ಎಲ್ಲ ಮೀನು ಆ ಕಡೆ ಇತ್ತು, ಇವಾಗ ನಾವು ಈ ಕಡೆ ಬಂದ ತಕ್ಷಣ ಎಲ್ಲ ಈ ಕಡೆ ಬರ್ತಾ ಇದೆ. ಇದನ್ನು ನೋಡಿದ್ರೆ ಇವರಿಬ್ರು ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಮಕ್ಕಳು ಏನೋ ಮೀಟ್ರಲ್ಲೇ ತಿಗಾಕೊಂಡ್ಬಿಟ್ರೆ ಅಲ್ಲಿ ಒಳಗಡೆ ಆಲ್ರೆಡಿ ಇವ್ರು ಮಾಡಿರ್ತಾರೆ. Yeah, like this. Come. Slowly. Be careful. This was an experience of a lifetime. Honestly, so adventurous. Hello guys, very good morning and welcome back to my channel. Today is Jan 4th, day 3 of our northeast ride and ನಾವಿದ್ದೀವಿ ವಾರಚೋರಿ ಹೋಮ್ ಸ್ಟೇಯಲ್ಲಿ. ಸೊ ನೆನ್ನೆ ನೋಡ್ದಂಗೆ ಎಸ್ಟರ್ಡೇಸ್ ರೈಡ್ ವಾಸ್ ಹೆಕ್ಟಿಕ್ ಆ್ಯಂಡ್ ಬಂದ ತಕ್ಷಣ ತುಂಬ ಟಯರ್ಡ್ ಆಗಿತ್ತು, ಶೆಡ್ ಆಗಿಬಿಟ್ವಿ. ಇವನ್ ವ್ಲಾಗು ಪ್ರಾಪರಾಗಿ ಎಂಡ್ ಮಾಡೋಕ್ಕಾಗಿಲ್ಲ. ಬಟ್ ಟುಡೇ ಇಸ್ ಗೋಯಿಂಗ್ ಟು ಬಿ ಅನ್ ಎಕ್ಸೈಟಿಂಗ್ ಡೇ. ಯಾಕಂದರೆ ನಾವು ಪ್ರಾಪರ್ ವಾರಿಚೋರ ಏನು ಜಾಗ ಇದೆಯಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಇಟ್ ಈಸ್ ಅನ್ ವೆರಿ ರಿಮೋಟ್ ಪ್ಲೇಸ್. ತುಂಬ ಜನಕ್ಕೆ ಗೊತ್ತಿಲ್ಲ ಈ ಜಾಗದ ಬಗ್ಗೆ ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ಬನ್ನಿ, ಲೆಟ್ ಅಸ್ ಗೋ ಅಂಡ್ ಎಕ್ಸ್ಪ್ಲೋರ್. ಆ್ಯಂಡ್ ಇಲ್ಲಿಂದ ಆ ಜಾಗಕ್ಕೆ ಹೋಗೋಕ್ಕೆ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ದೂರ ಇದೆ ಆ್ಯಂಡ್ 3/4 ಗಂಟೆ ಆಗುತ್ತಂತೆ. ಅಲ್ಲಿ 4x4 ಇದೆಯಲ್ಲ, ಆ 4x4ಅಲ್ಲಿ ನಾವು ಹೋಗ್ತೀವಿ. ಸೊ ಹಿಂದೆ ನೋಡ್ಬೋದು DV. ಗುಡ್ ಮಾರ್ನಿಂಗ್ ಮಚ್ಚಾ. ಮಾರ್ನಿಂಗ್ ಮಾಮ್. ಹಿಂಗಿದೆ ಚಳಿ? ಫುಲ್ ಡ್ರ್ಯಾಗನ್ ಆಗಿಬಿಟ್ಟಿದೆಯಾ? ದಮ್ ಮಾಡಿಯೋ ಕಾಸೆ ಇರೋರು ಇಲ್ಲಿ ಬರ್ಬೋದು. ಇಲ್ಲಿ ಎಷ್ಟು ಚಳಿ ಅಂದರೆ ನೀವು ಪಿಸ್ ಹೊಡೆದ್ರೆ ನಿಮ್ಮ ಯೂರಿಂದ ಹೊಗೆ ಬರುತ್ತೆ, ಅಷ್ಟು ಚಳಿ ಇದೆ ಇಲ್ಲಿ. ಸೊ ಎನಿವೇಸ್ ಓಕೆ. ಸೊ ಎನಿವೇಸ್ ಇನ್ನು ಸ್ವಲ್ಪ ಹೊತ್ತರಲ್ಲಿ ಆ 4x4ಅಲ್ಲಿ ಹೋಗ್ತೀವಿ. ಸೊ ಒಂದು 4x4 ಕಂಪ್ಲೀಟಾಗಿ ನೀವು ಬುಕ್ ಮಾಡಬೇಕಂದ್ರೆ 3000 rupees ಆ್ಯಂಡ್ ಅದರಲ್ಲಿ ಎಷ್ಟು ಜನ ಬರ್ತಿರೋ ಅಷ್ಟು ಜನಕ್ಕೆ ಸ್ಪ್ಲಿಟ್ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ 7 people ಹೋಗ್ತಾ ಇದ್ದೀವಿ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇನೆ ನಾವು ಹೋಗ್ತಾ ಇರೋವಂಥ ಪಿಕಪ್ ಟ್ರಕ್, ಬೊಲೆರೋ 4x4. ಸೊ ಇಟ್ಸ್ ಅ ಬ್ಯೂಟಿಫುಲ್ ವಿಲೇಜ್. ಜಾಸ್ತಿ ಜನ ಇಲ್ಲ, ಜಾಸ್ತಿ ಪೊಲ್ಯೂಷನ್ ಇಲ್ಲ. ಆ್ಯಂಡ್ ನಾವಿರೋವಂಥ ಸ್ಟೇದು ಹೆಸರು ಬಂದುಬಿಟ್ಟು ಇದೇನೆ, ಇಲ್ಲಿ ನೋಡಿ, ಇಲ್ಲಿ ವಾರಿಚೋರ. ನೋಡ್ಕೊಂಬಿಡಿ, ಅದು ಪ್ರೊನೌನ್ಸ್ ಮಾಡೋಕೆ ನಂಗೆ ಬರ್ತಾ ಇಲ್ಲ. ಸೊ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ಸ್ಟೇ. ಜಾಸ್ತಿ ಲಕ್ಸುರಿ ಎಲ್ಲ ಏನಿಲ್ಲ, ಕಾಮನ್ ಬಾತ್ರೂಮ್ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲೆಲ್ಲ ನಿಮಗೆ ಬೇರೆ ಆಪ್ಷನ್ನೂ ಇಲ್ಲ. ಸೊ ಇದು ಮತ್ತು ಇನ್ನೊಂದು ಯಾವುದೋ ಒಂದು ಸಣ್ಣ ಪುಟ್ಟ ಸ್ಟೇ ಇದೆ. ಇದೆಷ್ಟು ರಿಮೋಟ್ ಅಂದರೆ ಇವ್ರು ಗೂಗಲಲ್ಲೂ ಎಲ್ಲೂ ಫೋನ್ ನಂಬರ್ಸ್ ಏನೂ ಅಪ್ಡೇಟ್ ಮಾಡಿಲ್ಲ. ಸೊ ಕಾಂಟ್ಯಾಕ್ಟ್ಸ್ ಮುಖಾಂತರನೇ ಬರಬೇಕು. ಬಟ್ ಆ ಪ್ರಾಬ್ಲಮ್ ನಿಮಗಿರಲ್ಲ, ಯಾಕಂದರೆ ನಾನು ಆಲ್ರೆಡಿ ಫೋನ್ ನಂಬರ್ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಪರ್ ಡೇ ಇಲ್ಲಿ 1500 rupees ಚಾರ್ಜ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಲಂಚು ಮತ್ತು ಡಿನ್ನರ್ಗೆ ನೀವು ಅಡಿಷ್ನಲ್ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಊಟಕ್ಕೂ ಅಷ್ಟೇ ಜಾಸ್ತಿ ಏನು ಆಪ್ಷನ್ ಸಿಗೋದಿಲ್ಲ. ರೈಸು, ಡಾಲು, ಚಪಾತಿ ಡಾಲ್ ಇಷ್ಟೇ. ಸೊ ಗೈಸ್, ಇವಾಗ ಅಪ್ಡೇಟ್ ಏನಂದರೆ ನಾವು ಬೊಲೆರಲ್ಲಿ ಹೋಗ್ತಾ ಇಲ್ಲ. ಯಾಕಂದರೆ ಇವಾಗ ಈ ಬ್ಯಾಚ್ ಏನು ಹೋಗ್ತಿದೆಯಲ್ಲ ಇವ್ರು ಬೇಗ ಬರಬೇಕಂತ. ಸೊ ನಾವು ಬೇಗ ಬಂದು ಏನು ಮಾಡೋದು, ನಾವು ಇವತ್ತು ಫುಲ್ ಡೇ ಇಲ್ಲೇ ಹಾಲ್ಟ್. ಸೊ ನಾವೇನು ಮಾಡ್ತಾಯಿದ್ದೀವಿ, ಇನ್ನೊಂದು ಜೀಪ್ ಇದೆಯಲ್ಲ ತಾರ್, ಅದರಲ್ಲಿ ಹೋಗ್ತಾಯಿದ್ದೀವಿ. ಸೊ ಅದು ಫ್ರೀನೇ ಇದೆಯಂತೆ. ಸೊ ಈ ತಾರ್ ನೋಡೋಕ್ಕೂ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕಿಂತ. ಇದು ಆ್ಯಕ್ಚುಯಲ್ ತಾರ್ ಮಚ್ಚ. ಹಾಂ, ಒರಿಜಿನಲ್ ತಾರ್ ಇದು. ಲಾಸ್ಟ್ ಟೈಮ್ ನಾವು ರಾಜಸ್ಥಾನ ಹೋದಾಗೂ ಇದೇ ಮಾಡಲಲ್ಲೇ ಅಲ್ಲ ಹೌದೌದು ಆಫ್ ರೋಡಿಂಗ್ ಮಾಡಿದ್ದು. ಸೊ ಒಳ್ಳೇದಾಯ್ತು, ಇದ್ರಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇದರಲ್ಲಾದರೆ ನಿಂತ್ಕೊಂಡು ಹೋಗ್ಬೇಕಾಗಿತ್ತು, ಬಿಟ್ಟರೆ ನಾವೇ ಓಡಿಸ್ಕೊಂಡು ಹೋಗ್ಬೋದು. Journey begins to Varichora.
ಓಕೆ, ವಾರಿಚೋರ ಟ್ರೆಕ್ಕಿಂಗ್ ಸ್ಪಾಟ್ನ ರೀಚ್ ಆಗಿದ್ದೀವಿ. ಇಲ್ಲಿದೆ ನೋಡಿ ನಮ್ಮ ತಾರ್. ಆ್ಯಂಡ್ ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗಬೇಕು ಒಳಗಡೆ. ಸೊ ವಾಟರ್ ಬಾಟಲ್ ತೊಗೊಳ್ತಾ ಇದ್ದೀವಿ, ಯಾಕಂದರೆ ಅಲ್ಲಿ ಮುಂದೆ ಸಿಗೋತ್ತೋ ಇಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟ್ 1 hour ಟ್ರೆಕ್ ಇದೆ. ಓಕೆ, 1 hour, ಬರೋಕ್ಕೆ 1 hour. ಆ್ಯಂಡ್ ಇವರೇ ನಮ್ಮ ಗೈಡು. ಸೊ ಇಲ್ಲಿಂದ ಟ್ರೆಕ್ ಬಿಗಿನ್ಸ್. ಹೆವಿ ಕೋತಿ ಸೌಂಡು ನೋಡಿ. ಬಾಯ್ಸ್ ಇಬ್ಬರು ಬೂಟ್ಸ್ ಹಾಕೊಂಬಂದವ್ರೆ. ಎಸ್, ಬ್ಲಾಕಲ್ಲಿ ಬಂದಿದ್ದೀನಿ. ಅಲ್ಲಿ ಲೀಚ್ ಇರುತ್ತೆ ಅಂತ ಒಂದು ಭಯ. ಗೈಡ್ ಇಲ್ಲ ಅಂತ ಹೇಳ್ತಾವ್, ನೋಡೋಣ. ಭಯ ಇಡ್ಸಕ್ಕೆ ಅದಕ್ಕೆ ಅಲ್ಲಲ್ಲಿ ಇಟ್ಟಿದ್ದಾರೆ ಅವರು. ಸ್ಟಿಕ್ ಅಲ್ಲ, ಅಲ್ಲೆಲ್ಲ ಇಟ್ಬಿಟ್ಟು ಹೋಗಿದ್ದಾರೆ ಮುಂಚೆ. ಹೌದು. ಕಮಾನ್ ಬಾಯ್ಸ್, ಬಂದ್ಬಿಡ್ತು. ಹಾಂ, ಕಾಣಿಸ್ತಾ ಇದೆ. ಒಂಚೂರು ದೂರ ನೀವು ನೋಡ್ಬೋದು. ಇಲ್ಲಿ ಜನ ಎಲ್ಲ ಲೈಫ್ ಜಾಕೆಟ್ಸ್ ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದೇ ಬೋಟಿಂಗ್ ಸ್ಪಾಟ್ ಅನ್ಸುತ್ತೆ. ಕ್ರೇಜಿ ಆಗಿದ್ದು ಗುರು ಟ್ರೆಕ್ ಮಾತ್ರ. ಚಿಕ್ಕ ಮಕ್ಕಳು ಆಮೇಲೆ ವಯಸ್ಸಾದವರಂತೂ ಸೀನೆ ಎಲ್ಲ ಬರೋದಿಲ್ಲ. ಆ್ಯಂಡ್ ಈವನ್ ಲೇಡೀಸ್ ಆಲ್ಸೋ. ಓ ಓ ಓ ಸೊ ಗೈಸ್, ಫೈನಲಿ ಬಂದೇ ಬಿಟ್ವಿ. ನೀವು ನೋಡ್ಬೋದು ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡಿ. ಇದನ್ನು ಝೂಮ್ ಆಗ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಓಕೆ, ಲೆಟ್ಸ್ ಗೋ ಬೋಟಿಂಗ್. ಬಾಯ್ಸ್ ಎಲ್ಲ ಲೈಫ್ ಜಾಕೆಟ್ ಹಾಕೊಂಡು ರೆಡಿ ಆಗಿದ್ದಾರೆ. ನಾವೇ ರೋ ಮಾಡೋದಾ ಅಥವಾ ಬರ್ತಾರ ಅವರು? ಮಾಡ್ತಾರೆ, ನಮಗೂ ಕೊಡ್ತಾರೆ ಬೇಕು. ಓಕೆ, ಲೆಟ್ಸ್ ಗೋ. ಹೌದು, ಈ ಕಡೆ ಒಬ್ಬರು, ಈ ಕಡೆ ಒಬ್ಬರು. ಡಬಲ್ ಇಂಜಿನ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನೀವು ಅವತಾರ್ ಮೂವಿಯಲ್ಲಿ ನೋಡಿರ್ತೀರಲ್ಲ, ಸೇಮ್ ಅದೇ ಥರನೇ ಇದೆ ಇಲ್ಲೆಲ್ಲ. ಆನೆಸ್ಟ್ ಹೇಳ್ತೀನಿ, ಐ ಆಮ್ ರಿಯಲಿ ಬ್ಲೋನ್ ಅವೇ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೀರು ನೋಡಿ ಹೆಂಗಿದೆ. ಸೊ ಕ್ರಿಸ್ಟಲ್ ಕ್ಲಿಯರ್. ವಾಟ್ ಅ ಹಿಡನ್ ಜಮ್ ಗುರು ಇದು. ಆ್ಯಂಡ್ ಈ ಸೈಡ್ ವಾಟರ್ ಫಾಲ್ಸ್ ಇದೆ. ಸೊ ನಾವಿನ್ನೂ ಇಲ್ಲೇ ಇದ್ದೀವಿ. ಏನಕ್ಕೆ ಅಂದರೆ ಕರೆಕ್ಟಾಗಿ 11:30 ಇಲ್ಲೊಂದು ರೇನ್ಬೋ ಬರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ರೇನ್ಬೋ ಫಾರ್ಮೇಷನ್ ಆಗುತ್ತೆ. ಇಲ್ಲಿದೆಯಲ್ಲ ಮಚ್ಚ, ಈ ರೇಸು ಇಲ್ಲೇ ಆಗುತ್ತೆ. ಸೊ ನೀವೇನಾದರೂ ಇಲ್ಲಿ ಬರೋಂಗಿದ್ರೆ ಮೇಕ್ ಶ್ಯೂರ್ ದಟ್ ಒಂದು 11:30, 11:45 ಅಷ್ಟೊತ್ತಿಗೆ ನೀವು ಈ ಎಕ್ಸಾಕ್ಟ್ ಸ್ಪಾಟಲ್ಲಿ ಇರಬೇಕು. ಸೊ ದಟ್ ಯು ಕ್ಯಾನ್ ಸಿ ದ ರೇನ್ಬೋ. ಸೊ ಗೈಸ್, ಅಬ್ಸರ್ವ್ ಮಾಡಿ, ಅಲ್ಲಿ ರೇನ್ಬೋ ಕಾಣಿಸ್ತಾ ಇದೆ. ಇನ್ನು ಫಾರ್ಮ್ ಆಗ್ತಾ ಇದೆ. ಕಾಣಿಸ್ತಾ ಇದೆಯಾ? ರೆಡ್, ವೈಟ್ ಆ್ಯಂಡ್ ಬ್ಲೂ ಕಾಣಿಸ್ತಾ ಇದೆ ಸದ್ಯಕ್ಕೆ. ಈ ಥರ ಬ್ಲೂ ವಾಟರ್ ಎಲ್ಲಿ ನೋಡಿದ್ದೀರಾ ಮೋಹನ್ ಬ್ರೋ? ಮಾಲ್ಡೀವ್ಸ್ ಬಿಟ್ಟರೆ ಇಲ್ಲೇ ಅಲ್ಲ, ಸಾಕಾಗಿದೆ ಬ್ರೋ. ಇಂಡಿಯಾಲೂ ಈ ಥರ ಒಂದು ಜಾಗ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಆನೆಸ್ಟ್ಲಿ. ಪೊಲ್ಯೂಟ್ ಮಾಡಿಲ್ಲ ಅಂದರೆ ಎಲ್ಲ ಲೇಕ್ಸು, ರಿವರ್ಸ್ ಹಿಂಗೆ ಇರುತ್ತೆ ಅನಿಸುತ್ತೆ. ಏನು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಸೊ ಗೈಸ್, ಇಲ್ಲಿಂದ ಹೊರಡುವಂಥ ಸಮಯ ಬಂದಾಯಿತು. ಇಟ್ ವಾಸ್ ಅನ್ ಅಮೇಝಿಂಗ್ ಪ್ಲೇಸ್. ಯಾರೇ ಬಂದರೂ ವಾರಿಚೋರನ ಮಾತ್ರ ಮಿಸ್ ಮಾಡಬೇಡಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಇನ್ ಮೇಘಾಲಯ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಇನ್ನು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ದಿಸ್ ಇಸ್ ದ ವೇ. ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಐಲ್ ಸಿ ಯು ಗೈಸ್ ಇನ್ ಸಮ್ ಟೈಮ್.
ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಅಸಾಮಿ ಸ್ಟೈಲಲ್ಲಿ ಕ್ಯಾರಿ ಮಾಡ್ತಾ ಇದ್ದಾರೆ. ಇದು ಬರೀ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇವಾಗ ಲೈವಲ್ಲಿ ನೋಡಿದೆ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2:15 ಆಗಿದೆ. ವಿ ಆರ್ ಬ್ಯಾಕ್ ಎಟ್ ದ ರೆಸಾರ್ಟ್. ಇಲ್ಲಿದೆ ನೋಡಿ ನಮ್ಮ 4x4. ಆ್ಯಂಡ್ ಇಲ್ಲಿಂದ ನಖಾಮಾ ಕೇವ್ಸ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಹಾಫ್ ಆನ್ ಅವರ್ ಟ್ರೆಕ್ ಮಾಡಬೇಕಂತೆ. ಸೊ 2 ಲೊಕೇಶನ್ ಇದೆ, ಒಂದು ಬಂದ್ಬಿಟ್ಟು ಫಿಶ್ ಸ್ಯಾಂಕ್ಚುರಿ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಖಾಮಾ ಕೇವ್ಸ್. ಸೊ ಎರಡೂ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಖಾಮಾ ಕೇವ್ಸೇ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಕೇವ್ಸ್ ಬಂದ್ಬಿಟ್ಟು ಇಟ್ ಇಸ್ ಅ ವೆರಿ ರೇರ್ ಥಿಂಗ್ ಅಲ್ವಾ, ನಾವು ಜಾಸ್ತಿ ನೋಡೋದಿಲ್ಲ ಬೆಂಗಳೂರು ಕಡೆ ಎಲ್ಲ. ಅದಕ್ಕೆ ಸೊ ವಿ ಡಿಸೈಡ್ ಟು ಗೋ ಟು ಕೇವ್ಸ್. ಆ್ಯಂಡ್ ಇದಕ್ಕೆ ನಮ್ಮ ಬೈಕ್ಸಲ್ಲೇ ಹೋಗ್ತಾ ಇದ್ದೀವಿ, 4x4 ಅಲ್ಲಿ ಹೋಗ್ತಾ ಇಲ್ಲ. ಆ್ಯಂಡ್ ಗೈಡೂ ಒಂದು ಬೈಕಲ್ಲೇ ಬರ್ತಾರೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತೊಗೊಂಬಿಡಿ ಎಲ್ಲ ಒಂದು. ಈ ಹೆಲ್ಮೆಟ್ಸ್ ಹಾಕೋಬೇಕಾ? ಬಟ್ ಇದರಲ್ಲಿ ಟಾರ್ಚ್ ಎಲ್ಲಿದೆ? ಟಾರ್ಚ್ ಇಲ್ಲ ಮತ್ತೆ ಮೊಬೈಲ್ ಟಾರ್ಚ್. ಓ ಹಂಗ, ಹೆಲ್ಮೆಟಲ್ಲೇ ಟಾರ್ಚ್ ಇರುತ್ತೆ ಅಂದ್ಕೊಂಡೆ. ಈ ಕೇವಲ್ ಹಾಕ್ಕೊಳ್ತಾರಲ್ಲ. ಕೆಟ್ಟೋಗಿದೆ ಅಂತೆ ಟಾರ್ಚ್ಗಳು. ಓಕೆ, ಹಿಂಗೆ ಈ ಬೈಕ್ ಹೆಲ್ಮೆಟ್ ಬದ್ದು ಹೆಲ್ಮೆಟ್ ಹಾಕೊಂಡು ಹೋಗ್ಬಿಡೋಣ ಅಷ್ಟೇ. ಸೊ ಗೈಸ್, ಒಂದು ಸ್ಮಾಲ್ ಚೇಂಜ್ ಪ್ಲಾನಲ್ಲಿ ಆ ಕೇವ್ಸ್ ಇದೆಯಲ್ಲ ಅದು ಆಮೇಲೆ ಮಾಡ್ತಾಯಿದ್ದೀವಿ. ಫಸ್ಟು ಆ ಫಿಶ್ ಸ್ಯಾಂಕ್ಚುರಿ ಮುಗಿಸ್ಕೊಂಡು ಆಮೇಲೆ ಬಾಯಲ್ಲಿ ಅಡಿಕೆ ಇದೆ, ಇವ್ರು ಕೊಟ್ಟರು, ಲೋಕಲ್ಸ್ ಕೊಟ್ಟರು ಟ್ರೈ ಮಾಡಿ ಅಂತ. ಯಾವತ್ತೂ ಟ್ರೈ ಮಾಡಿಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಒಂಥರ ಬಿಹಾರಿ ಪಂಜಾಬಿಯವ್ರು ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾ ಇದ್ದೀನಿ. ಎನಿವೇಸ್, ಬೈಕ್ಸ್ ಎಲ್ಲ ಪಾರ್ಕ್ ಆಗಿದೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡ್ರೆ ಆ ಫಿಶ್ ಸ್ಯಾಂಕ್ಚುರಿ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಫಿಶ್ ಸ್ಯಾಂಕ್ಚುರಿಗೆ ಬರ್ತೀರಲ್ಲ ನೀವು, ಬರೋಂಗಿದ್ರೆ ಕಲೆಪುರಿ ತೊಗೊಂಬನ್ನಿ. ಸೊ ಕಲೆಪುರಿ ಆಗಿದಾಗ ಫಿಶ್ ಹತ್ರ ಬರುತ್ತೆ ನಿಮಗೆ. ಬನ್ನಿ ಹೋಗೋಣ. ಮಳೆಗಾಲದಲ್ಲಿ ಇಲ್ಲೆಲ್ಲ ಫುಲ್ಲು ನೀರು ಬರುತ್ತೆ, ಆವಾಗ ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್. ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇನು ಫಿಶ್ ಸ್ಯಾಂಕ್ಚುರಿ. ನೀವು ನೋಡ್ಬೋದು ಎಷ್ಟು ಫಿಶ್ಗಳಿದೆ ಅಂತ ಇಲ್ಲಿ. ಆ್ಯಂಡ್ ವಾಟರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಇದೆಲ್ಲ ಯಾವುದೋ ಕಾಡು ಮಧ್ಯದಲ್ಲಿದೆ. ಸೊ ಅದೇ ದಾರಿಯಲ್ಲೇ ಟ್ರೆಕ್ ಮಾಡ್ಕೊಂಬರ್ಬೇಕು. ಸೊ ಇನ್ನೂ ಮೇಲೆ ಏನೋ ಇದೆಯಂತೆ, ಬನ್ನಿ ಎತ್ಕೊಂಡು ಹೋಗಿ ನೋಡೋಣ. ಸೊ ಆ ಕಲ್ಲು ಎತ್ಕೊಂಬಂದರೆ ಇಲ್ಲೊಂದು ಚಿಕ್ಕ ವಾಟರ್ ಫಾಲ್ಸ್ ಇದೆ. ದೆನ್ ಅಗೇನ್ ಇಲ್ಲೂ ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಏನು ಸಖತ್ತಾಗಿದೆ ಜಾಗ. ಇಷ್ಟೊತ್ತು ಎಲ್ಲ ಮೀನು ಆ ಕಡೆ ಇತ್ತು, ಇವಾಗ ನಾವು ಈ ಕಡೆ ಬಂದ ತಕ್ಷಣ ಎಲ್ಲ ಈ ಕಡೆ ಬರ್ತಾಯಿದೆ. ಅದು ಗೊತ್ತಾಗ್ಬಿಟ್ಟಿದೆ, ನಾವು ಜನ ಬಂದರೆ ಅದಕ್ಕೆ ಏನೋ ಊಟ ಸಿಗತ್ತೆ ಅಂತ. ಅದು ಫುಲ್ ಇಂಟೆಲಿಜೆಂಟ್ ಆಗಿಬಿಟ್ಟಿದೆ ಮೀನು. ಫಿಶ್ ಸ್ಯಾಂಕ್ಚುರಿಯಲ್ಲಿ ಆಯಿತು, ಎಲ್ಲರೂ ಟುಸ್ ಆಗಿಬಿಟ್ಟಿದ್ದಾರೆ. ಸಿಕ್ಕಾಬಿಟ್ಟೆ ಹೈಕಿಂಗ್ ಆಗೋದು ಇವತ್ತಿಗೆ. ಸೊ ಫಸ್ಟ್ ಬಂದುಬಿಟ್ಟು ವಾರಿಚೋರ, ಆಮೇಲೆ ಇವಾಗ ಫಿಶ್ ಸ್ಯಾಂಕ್ಚುರಿ, ನೆಕ್ಸ್ಟು ನಖಾಮಿ ಕೇವ್ಸ್. ಸೊ ಅಲ್ಲಿ ಇಷ್ಟು ಎಕ್ಸ್ಟ್ರೀಮ್ ಆಗಿಲ್ವಂತೆ. ಬನ್ನಿ ಹೋಗಿ ನೋಡೋಣ. ಇಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ 4:15ಗೆಲ್ಲ ಫುಲ್ ಕತ್ಲಾಗ್ಬಿಡುತ್ತೆ. 5 ಗಂಟೆಗಂತೂ ಫುಲ್ ಪಿಚ್ ಬ್ಲ್ಯಾಕ್. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್ ಅಂತ. A few moments later. ಇವತ್ತಿನ ಫೈನಲ್ ಡೆಸ್ಟಿನೇಷನ್ ನಖಾಮಾ ಕೇವ್ಸ್ ಟ್ರೆಕ್ಕಿಂಗ್. ನಾಳೆ ಎಲ್ಲರಿಗೂ ಪಕ್ಕಾ ಕಾಲು ನೋವು ಗ್ಯಾರಂಟಿ. ಡಿ ವಿ ಮೋಹನ್ಗಂತೂ ಕನ್ಫರ್ಮು. ಪ್ಲಸ್ ಅವ್ರು ಜಿಮ್ ಅಷ್ಟು ರೆಗ್ಯುಲರಾಗಿ ಮಾಡಲ್ವಲ್ಲ, ಅದಕ್ಕೆ. ಹೋಗ್ತಾನೇ ಇದ್ದೀವಿ. ಇವ್ರು ನೋಡಿದ್ರೆ 15 ನಿಮಿಷ ಅಂದರು. ಎಲ್ಲಿ ದಾರಿಯಲ್ಲಿದೆ ಗುರು ಇಲ್ಲಿ? ಹಾಂ डीप है क्या? ओके ಇದನ್ನು ದಾಟಕ್ಕೆ ಹೋಗಿ ಫುಲ್ಲು ನೀರೆಲ್ಲ ಹೊರಟೋಯ್ತು. ಇನ್ನು ನಾಳೆ ಹೆಂಗಪ್ಪ ಗಾಡಿ ಓಡಿಸೋದು? ಥೇರಿಕೆ ಅದು ಒಳ್ಳೆ ತಲೆನೋವು ಕೆಲಸಗಳಾಯ್ತು ಇದೆಲ್ಲ. ಸೊ ಫೈನಲಿ ಕೇವ್ಸ್ ಬಂದ್ಬಿಡ್ತು. ನೋಡಿ ಹೆಂಗಿದೆ ಅಂತ. ಓ ಎಲ್ಲಿದೆ ಗುರು? ಮೇಲ್ಗಡೆನಾ? ನಾನೇನೋ ಇದೆ ಅಂದ್ಕೊಂಡ್ಬಿಟ್ಟೆ. ಎಲ್ಲ ಜಾಗನೂ ಬ್ಯೂಟಿಫುಲ್ ಆಗಿದೆ ಇಲ್ಲಿ.
ಇದನ್ನ ಹೆಂಗೆ ಹತ್ತದೆ ಗುರು ನೀನು? ಬಾಯ್ಸ್ ಬನ್ನಿ ಬನ್ನಿ, ಲೈಟ್ ಫೇಡ್ ಆಗ್ತಾ ಇದೆ. ಇವಾಗೇನೋ ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ಲಾಗತ್ತೆ. ಅದು ಹೆಂಗೆ ಈ ಕಾಡಲ್ಲಿ ನಡ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಓ ಅಡ್ವೆಂಚರ್ ಆಫ್ ಎ ಲೈಫ್ ಟೈಮ್ ಅಲ್ಲ? ಓ ಯಾಬಾ, ಇದು ಯಾವುದೋ ಒಳ್ಳೆ ಮ್ಯಾನ್ ವರ್ಸಸ್ ವೈಲ್ಡ್ ಥರ ಇದೆ ಅಲ್ಲ ಬ್ರೋ? ಮ್ಯಾನ್ ವರ್ಸಸ್ ವೈಲ್ಡ್ ಬರುತ್ತಲ್ಲ ಸೇಮ್ ಆ ಶೋ ಅಲ್ಲಿ ನಾವೇ ಪಾರ್ಟಿಸಿಪೇಟ್ ಅಷ್ಟೇ. ನಾವೇ ಬೇರ್ ಗ್ರಿಲ್ಸ್. ಇದೆ ಅಂದ ಇನ್ನೂ ಹೋಗ್ತೀವಿ. ಇದನ್ನ ನೋಡಿದ್ರೆ ಇವರಿಬ್ರು ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ ಇದು ಹೆಂಗಿದೆ ಎಂಟ್ರೆನ್ಸು. ಯಾವುದೋ ಕನಕನ ಕಿಂಡಿ ಥರ ಇದೆ. ನೋಡಿ ಮಚ್ಚ, ಇದು ಕನಕನ ಕಿಂಡಿ ನೋಡಿ ಇಲ್ಲಿ ಹೆಂಗಿದೆ. ಯಾವುದೋ ಮಂಜು ಮೇಲ್ ಬಾಯ್ಸ್ ಪಾರ್ಟ್ 2 ಆಗಂಗೈತು ಗುರು ಇದು. ಪಕ್ಕ ಅದರಲ್ಲಿ ನಾವು ಫಿಟ್ ಆಗ್ತೀರಾ? ಹಾಕ್ತೀವಿ. ಆಲ್ರೆಡಿ ಅವ್ರು ಒಳಗಡೆ ಇದ್ದಾರೆ. ದಿಸ್ ಈಸ್ ದ ಎಂಟ್ರೆನ್ಸ್ ಟು ದ ಕೇವ್. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ನೋಡಿ. ಹುಷಾರು, ತುಂಬ ಹುಷಾರಾಗಿ ಬರಬೇಕು. ಈ ಕಡೆ ನೋಡಿ ಬ್ರೋ ಹೆಂಗಿದೆ. ಏನು ಇದು? ಓ ಮೈ ಗಾಡ್, ಏನೋ ಇದು? ಇದು ರಾಕ್ ಫಾರ್ಮೇಷನು, ಬಟ್ ಬ್ಯಾಟ್ಸ್ ಇದೆ. ಬ್ಯಾಟ್ ತಲೆ ಒಂದು ದಬಾರ್ ಕೊಡುತ್ತೆ. ಇಲ್ಲ ಇಲ್ಲ, ಅದು ನಮ್ಮ ಕ್ಲಾಶ್ ಆಗಲ್ಲ. ಇಲ್ಲೇ ಓಡಾಡ್ತಾ ಇದೆ. ಸಕ್ಕ ಡಾರ್ಕ್ ಇದೆ ಮಗ. ಇಷ್ಟೇನಾ ಕೇವು? ಇಲ್ಲ ಮಾಮ್, ಆ ಕಡೆ ಒಳಗಡೆ ಇದೆ, ಈ ಕಡೆ ಒಳಗಡೆ ಇದೆ. ಬೇ ಐಸಾ ಲೈಟ್ ಅಲ್ಲೋ, ಐಸಾ ಜಾಯಗ. ಹಾಂ ಹೋಗೋಣ ಇಲ್ಲಿಂದ. ಸುರಂಗ ದಾರಿ. ಬಾರೋ ಮಚ್ಚ, ಇಳಿಯೋ ಕೆಳಗಡೆ ಫಸ್ಟ್ ನೀನು, ಆಮೇಲೆ ವಿಡಿಯೋ ಮಾಡು. ಇಲ್ಲಿ ಬಾ ಇಲ್ಲಿ. ಮೈ ಗಾಡ್, ದಿಸ್ ಈಸ್ ಅದರ್ ವರ್ಲ್ಡ್ ಇನ್ಸೈಡ್ ಹಿಯರ್. ಬನ್ನಿ ಇಲ್ಲಿ ನೋಡಿ. ತಲೆ ನೋಡ್ಕೊಳ್ಳು. ಹೌದೌದು, ಸೀಸ್ ಆಗ್ಬಿಡ್ತಾ ಇದ್ದೆ. ಇದೇನು ಲೈಮ್ ಸ್ಟೋನ್ ತಾನೇ ಇದು? ನೋಡ ಇಲ್ಲಿ. ಲೈಮ್ ಸ್ಟೋನ್ ಗುರು ಇದೆಲ್ಲ. ಇಲ್ಲಿ ನೋಡ ಇಲ್ಲಿ, ಸಕ್ಕತ್ತಾಗಿದೆ. ವಾಹ್, ಏನೋ ಇದು. ಈ ಸೌಂಡ್ ನೋಡು. ಆಮೇಲೆ ವಾಟರ್ ಇಸ್ ಇದ್ರೊಳಗಡೆ ನೀರು ಹೋಗ್ತಿದೆ ಅನ್ಸುತ್ತೆ. ಇರುತ್ತೆ ಇರುತ್ತೆ. ಇದ್ರೊಳಗಡೆ ಪೈಪ್ ಹಾಕ್ಬಿಟ್ಟವ್ರ? ಅಲ್ಲ ಮಚ್ಚ, ನ್ಯಾಚುರಲ್. If I'm not wrong, this is limestone, right? Right? Oh wow! Huh. Crazy. Only these two. Wow. ಸಕ್ಕತ್ತಾಗಿದೆ. This is just amazing, worth it. ಹಂಗೆ ಹೋಗ್ಬೇಕು ಅಲ್ಲಿ ಕೆಳಗಡೆ. Bro, ಇದೆಯಾ ಜಾಗ? ಏನು ಗೊತ್ತಾಗ್ತಿಲ್ಲ. We have to cross this one. Huh? No way, bro. You're just joking, right? Yeah. No, it's not talking. Not joking. Yeah. How will you cross that? You cross and show, bro. Okay. You do it. If you cross, you do it. Hey, ಇವನೇನು ಗುರು ಬಟ್ಟೆ ಬಿಚ್ತವನೆ. ಬಿಡು ಕಂಟೆಂಟ್. ಮಾಡಿರ್ತಾರೆ ಬ್ರೋ, ಇಲ್ಲಿರೋಲ್ಲ. ಇವ್ನು ಎಲ್ಲೂ ಹೋಯ್ತಾವನ ಬ್ರೋ ಇವಾಗ? ನಿಮ್ಮ ಮಕ್ಕಳು ಏನೋ ಮೀಟ್ರಲ್ಲೇ ಸಿಗಾಕೊಂಬಿಟ್ರೆ ಅಲ್ಲಿ ಒಳಗಡೆ. ಆಲ್ರೆಡಿ ಇವ್ರು ಮಾಡಿರ್ತಾರೆ. ವಾರ ಆ ಕಡೆ ದೊಡ್ಡದಾಗಿರುತ್ತೆ. ದೇರ್ ಇಸ್ ಸಪ್ರೇಟ್ ಕೇವ್ ದೇರ್. ಅವನು ನಿಂತ್ಕೊಂಡೇ ಬಿಟ್ಟ ನೋಡು ಅಷ್ಟು. ಹಾಂ, ದಟ್ಸ್ ಆಲ್. ನಮ್ಮ ಬಟ್ಟೆಗಳೆಲ್ಲ ಈ ವಿಡಿಯೋಲೆಲ್ಲ ಹಾಕ್ಬೇಡ ಮಾಮ್. ಮ್ಯೂಟ್ ಹಾಕ್ತೀನಿ ಬಿಡು ಮಾಮ್. ತಲೆ ಕೆಲ್ಸ್ಕೊಂಬೇಡ ಮಾಮ್. TV ಮಕ್ಕಳು ಶೂಸ್ ತಗೊಂಡು ಮಾಡ್ಕೊಂಡೆ ಈಗ ಸಾಯ್ತವ್ರೆ. ಇನ್ನು ಅಲ್ಲಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಬಟ್ಟೆಗಳೆಲ್ಲ ಹೋಗಿ ಮಾಮ್. ಸಾರಿ ಬ್ರೋ, ಐ ಲೈಕ್ ಟು ಯು. ರಂಜಾ ಬ್ರೋ ಮೈ ಟ್ರೈ. Yeah, like this. Come, come, come. Slowly, slowly, slowly. Be careful.
ಮುದ್ದೆ ಆಯಿತು ಗುರು. डन हो गया. ವಾವ್, इधर लाइट डालो भैया. तो इष्टा है. एक मिनट मैं जाके आऊँगा. ಸೊ ಇದಕ್ಕೆ ಒಳಗಡೆ ಏನು ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ಏನೋ ಇದೆ ಅಲ್ಲಿ. चलेगा. ಹಾಂ ಚಲೇಗಾ. बोलो. ಹಾಂ ಓದರಿಲ್ಲ ರಾಯಗ. ಓಕೆ, ಇನ್ನೊಂಚೂರು ಮುಂದೆ ಹೋಗ್ತಾ ಇದ್ದೀವಿ. ವಾರೇ ವಾ. Sit this one. Brother. ವೇರ್? ಓ ವಾವ್. ಸೊ ಇನ್ನೂ ಒಳಗಡೆ ಹೋಗ್ತಾ ಇದ್ದೀವಿ. ನೈ ಓಕೆ, ನೋಡಿ ಹೆಂಗಿದೆ ಅಂತ. ಓ, ಬ್ಯಾಟ್ ಇಲ್ಲೇ ಓಡಾಡ್ತಾ ಇದೆ. ಓಕೆ, ಇಲ್ಲಿ ನೀರು ಹರಿತಾ ಇದೆ. ಇದ್ರದ್ದೇ ಸೌಂಡ್ ಬರ್ತಾ ಇದೆ ಅಲ್ಲಿ. ಓ ವಾವ್. ಏನು ಗುರು, ಎಲ್ಗೋ ಹೋಗ್ತಾ ಇದೆ. तो पानी है पूरा दिन से इधर. ಹಾಂ ಹಾಂ ಹಾಂ. पूरा पानी है. और ज़्यादा नहीं. 10 मीटर ऐसा. ಉತ್ನಾ ಹಿ. ಸೊ ಇನ್ನೊಂದು 10 ಮೀಟ್ರ್ ಹೋಗ್ಬೋದು ಅಷ್ಟೇ ಅಂತ. ಅದಾದಮೇಲೆ ಹೋಗೋಕ್ಕಾಗಲ್ಲ. ಬಟ್ ದಿಸ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಎ ಲೈಫ್ ಟೈಮ್. Honestly, so adventurous. It feels like, From there. huh? So we go from there. My shoes. It's already wet. Let's go. Let's go first. Oh, so this is a dead end, is it? This one. Wow. ಓಕೆ, ಇಟ್ಸ್ ಗೆಟಿಂಗ್ ಡೀಪರ್. ಇಷ್ಟೇ ಮೈ ಡಿಯರ್ ಫ್ರೆಂಡ್ಸ್, ಇದಕ್ಕೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಓ ಬ್ಯಾಟ್ ಬಾ. ಓಕೆ, ಯಾ ಬ್ಯಾಟ್ಸ್ ಇಲ್ಲಿದೆ ನೋಡಿ ಬ್ಯಾಟ್ಸ್. ಓಕೆ, So many diamonds are there. See. so many. Diamond. Yeah, this way, right? Yeah. ಓಕೆ ಓಕೆ, ಶೂಸ್ ಎಲ್ಲ ಹಾಕ್ಕೊಂಡಾಯ್ತು. ಲೆಟ್ಸ್ ಗೋ ಔಟ್, ಲೆಟ್ಸ್ ಗೆಟ್ ಔಟ್. What a crazy adventure, Guru, honestly. Nakama. ಹುಷಾರು. इधर था ना. ಹಾಂ, ದಿಸ್ ಇಸ್ ಎಕ್ಸಿಟ್. ಇದೇನೇ. ಇದನ್ನು ಯಾರು ಎಕ್ಸ್ಪ್ಲೋರ್ ಮಾಡೋರಲ್ಲ ಮಚ್ಚ, ನಿಜವಾಗ್ಲೂ ಅವನು ಎಂಥ ಸೈಕ್ ನನ್ನ ಮಗ ಇರಬೇಕು.
ಇದೆಯಾ ಅಲ್ಲಿ? ಇಲ್ಲ ಇಲ್ಲ, ಸುಮ್ಮನೆ ನೋಡ್ಬೋದು ಅಷ್ಟೇ. ಹೋಗ್ಬೋದು ಬ್ರೋ. ಹೋಗ್ಬೋದು ಡೆಡ್ ಎಂಡ್ರು ತೋರಿದ್ರು ಫುಲ್ಲೋರು ಅಲ್ಲೋರ್ಗು ತೋರಿದ್ರು. ಓ ಈ ನೀರು ಬ್ರೋ ನಾವು ಆ ಕಡೆ ಹೋಗಿದ್ವಲ್ಲ ಅಲ್ಲಿ ಹರಿತಾ ಇತ್ತು. ಸೊ ಹಂಗಿಂದ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೆ. ಮೋಸ್ಟ್ಲಿ ಇನ್ನೂ ಒಳಗಡೆ ಹೋಗ್ಬೋದೇನೋ. ಹೋಗ್ಬೋದು. ಹಿಂಗೆ ಹೋಗೋದು ಇದ್ರೊಳ್ಳೆ. ಹಂಗೆ ಬಕ್ಕೊಂಡು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ಎಕ್ಸ್ಪ್ಲೋರ್ ಮಾಡಿರಲ್ಲ. ಮೇಲ್ಗಡೆ ನೋಡು ಗುರು, ಒಂದು ನಿಮಿಷ. ಇದು ಯಾವ್ದಾರ ಫಾರಿನಲ್ಲಿ ಹೋಗಿ ಮಾಡ್ದಂಗಿದೆ. ಹೌದು, ಇಲ್ಲಿ ಮೇಲೆ ನೋಡಿ ಹೆಂಗಿದೆ. ಅಷ್ಟೇ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಈಗ ನನ್ನ ಮಕ್ಕಳ ಜೊತೆ ಟ್ರಿಪ್ ಬರೋಣ ನೋಡಿ ಯಾವ ಪೊಸಿಷನ್ ಅಲ್ಲೇ ಲಾಸ್ಟ್ ಅಂತೆ. ಬಾರ ಮತ್ತೆ ಚೆನ್ನಾಗಿದೆ, ಬಂದು ನೋಡಿಲ್ವಾ? ಮಾಮೂಲಿ ಡೆಡ್ ಎಂಡ್ ಅಷ್ಟೇ. ಇಲ್ಲೇ ಬಾ, ಬಂದು ನೋಡು ಬಾ ಇಲ್ಲಿ ಫಸ್ಟು. ಆಯ್ತು. ಎಲ್ಲೋ ನೋಡ್ಬೇಡಿ, ನಿನ್ನ ತಲೆ ಮೇಲೆ ನೋಡಿ ಹೆಂಗಿದೆ ಅಂತ. ಹೆಂಗೈತೆ ನೋಡು. ಆ ಕಡೆ ಚೆನ್ನಾಗಿದೆ, ಈ ಕಡೆ ಚೆನ್ನಾಗಿದೆ ಮಾಮ್. ಓ ಇದೇನು ಗುರು? ಓ ಸ್ಪೈಡರ್ ನೋಡಿ ಅಲ್ಲಿ ಎಷ್ಟು ದೊಡ್ಡದಿದೆ. ಇಲ್ಲೇ ಅಲ್ಲಿ ನೋಡಿ ಎಷ್ಟು ದೊಡ್ಡ ಸ್ಪೈಡ್ರು. ಅದು ಪಕ್ಕ ಪಾಯ್ಸನಸ್ ಇರುತ್ತೆ. ಸ್ಪೈಡರಾ? ಹ್ಞೂ ಅಲ್ಲಿ ನೋಡಿ ಅಲ್ಲಿ. ಎಲ್ಲಿದೆ? ಓ ಅಲ್ಲಲ್ಲ, ಏನದು? ಮೈ ಗಾಡ್, ಸಾಕತ್ ಭಯಂಕರವಾಗಿದೆ ಬ್ರೋ. ನೋಡಿ ಡಾರ್ಲಿಂಗ್ ಸ್ಪೈಡ್ರು. ಸ್ಪೈಡರ್ ಮ್ಯಾನ್ ಆಗ್ಬೇಕು ಯಾರಾದ್ರು. ಬೇಡ, ಅದು ಅದಕ್ಕೆ ಹಚ್ಚಿದ್ರೆ ಸ್ಪೈಡರ್ ಮ್ಯಾನ್ ಆಗಲ್ಲ, ಡೆಡ್ ಮ್ಯಾನ್ ಆಗೋಯ್ತಿಲ್ಲ. ಏನ್ ಗುರು ಅದು ಅಷ್ಟು ದೊಡ್ಡದಾಗೈತೆ. ಇನ್ನೊಂದಿದೆ ಇಲ್ಲಿದೆ ನೋಡಿ. ಹಾಂ ಲೈಟ್ ಬಿಡಿ ಭಯ, ವಯಸ್ಸಾಗಿರಕ್ಕೋ. ಲೈಟ್ ಮಾರೋ ಭಯ. ಲೈಟ್ ನೋಡಿ ಹೆಂಗೈತೆ. ಅಯ್ಯೋ ಅಪ್ಪ, ಏನು ಕ್ರಾಪ್ ತರ ಆಯ್ತದು. ಮಾಮ್ ಹೋಗೋಣ ಬನ್ನಿ, ಎಷ್ಟು ಸ್ಪೈಡರ್ ಇದೆ ಇಲ್ಲಿ. ಬೇಜಾನಿಲ್ಲ. ಇವಾಗ ಮೀಟರ್ ಆಫ್ ಆಗ್ತಾ ಇದೆ ಬಾಯ್ಸ್ಗೆ. ಸ್ಪೈಡರ್ ಇಸ್ ಪಾಯ್ಸನಸ್. ಅಲ್ಲೋಡು ಅಲ್ಲೊಂದು ಮೇಲೆ. ಅದು ಅವಾಗಲೇ ನಾವು ನೋಡಿದ್ದು ಅದನ್ನೇ. ಅದಲ್ಲ, ಅದಿಲ್ದ ಇದಿದೆ. ಅದು ಬೇರೆ, ಇದು ನಾವು ನೋಡು ಮಚ್ಚ, ಇಲ್ಲೊಂದಿದೆ ನೋಡು. ಓಹೋ ಇದೆ ಮಾಮ್. ಹಾಂ ಸರಿ ನಡಿ ಗುರು. ಬಿದ್ದರೆ ತಲೆ ಮೇಲೆ ಬೀಳತ್ತೆ ನೋಡಿ. ಬಿದ್ದರೆ ತಲೆ ಮೇಲೆ ಬೀಳತ್ತೆ ನೋಡಿ. ಬೇಡ, ಬೀಳೋ ಸೀನ್ಗಳೆಲ್ಲ ಇಲ್ಲ ಬ್ರೋ, ತಲೆ ಕೆಡ್ಸ್ಕೊಂಬೇಡ. ಅದು ಹಿಂಗೆ ನೋಡ್ತಾ ಇದೆ ನೋಡಿ, ಎಡ್ಜಲ್ಲಿ ಇದೆ. ಹೋಗ್ಯಾ? ಹಾಂ ಹೋಗ್ಯಾ ಭಯ. ಚಲಂಗಿ ಸರಿಗೋಯ್ತಪ್ಪ ಇದೊಂದು. ಅದಕ್ಕೆ ಹೇಳಿದ್ದು. ಹಾಂ okay, let's get out of this cave. All right, we are out. ನಿಮಿಷ ಅಬ್ಬಾಡ. what an experience ಗುರು. ಸೊ ದಟ್ಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಬಾ ಮಚ್ಚ, ಬಾ. Come on. Out of the fucking jungle. ಹೆಂಗಿದ್ ಗೊತ್ತು ಎಕ್ಸ್ಪೀರಿಯನ್ಸು? ಅಯ್ಯಪ್ಪ, ನೆಕ್ಸ್ಟ್ ಲೆವೆಲ್ ಗುರು. ಟೂಮ್ ರೈಡರ್ ಬರೀ ಫಿಲಮ್ ನೋಡಿದ್ದೆ, ಇವತ್ತು ನಾನೇ ಒಂದು ಫಿಲಮ್ ಮಾಡಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಇಷ್ಟು ಅಡ್ವೆಂಚರ್ ಕ್ರೇಜಿ ಅಲ್ಲ ಮಾಡಿರೋದು. ತಗೊಳ್ಳಿ ಬ್ರೋ. ಹೌ ಟು ಕ್ಯಾರಿ ದಿಸ್ ಬ್ರೋ, ವೆರಿ ಹೆವಿ.
ಗಿಫ್ಟ್ ಫಾರ್ ಯು. ಓಕೆ ಎನಿವೇಸ್ ಗಿಫ್ಟ್ ಕಷ್ಟಪಟ್ಟಿದ್ದೀರಾ? ಕೊಟ್ಟಿದ್ದಾರೆ. ಚಾಂಪಿಯನ್ ಮಗ ಟ್ರೋಫಿ ಅದು ನಿಂದು. ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೋಗೋದಿರೋದು ಟಾಟಾ ಬಾಯ್ ಬಾಯ್. ಇನ್ನೊಂದು ಅಡ್ವೆಂಚರ್ ಅವೇಟ್ಸ್.